ದೇಶ ಸೇವೆಯೇ ಈಶ ಸೇವೆ, ನಮ್ಮೆಲ್ಲರಿಗೂ ಒಂದೇ ದೇವರು ಅದುವೇ ದೇಶ. ಕೂಡ್ಲಿಗೆಯಲ್ಲಿ ಮಾಜಿ ಸೈನಿಕ ಕಾಟೇರ್ ರಮೇಶ್ ನುಡಿ. BCM ಬಾಲಕಿಯರ ಹಾಸ್ಟೆಲ್ನಲ್ಲಿ ವಿಜೃಂಭಣೆಯಿಂದ ನಡೆದ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ಕ್ಯಾಂಡಲ್ ಬೆಳಗಿ ಮೌನಾಚರಣೆ ಮೂಲಕ ಕಾರ್ಗಿಲ್ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ದೇಶ ಸೇವೆಯೇ ಈಶ ಸೇವೆ ಎನ್ನುವ ನಾಣ್ಣುಡಿಯನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮನಗಾಣಿಸಬೇಕಾಗಿದೆ. ಸೈನಿಕನಾಗೋದು ಮಾತ್ರವಲ್ಲದೆ ಸಮಾಜ ಸೇವೆ ಹಾಗೂ ನಿಷ್ಠೆಯ ಕರ್ತವ್ಯ ಪಾಲನೆಯೂ ಕೂಡ ದೇಶ ಸೇವೆಯೇ ಆಗಿದೆ ಅಂತ ಮಾಜಿ ಸೈನಿಕ ಕಾಟೇರ್ ರಮೇಶ್ ಅವರು ಕರೆ ನೀಡಿದ್ರು. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ಪಟ್ಟಣದ BCM ಬಾಲಕಿಯರ ಹಾಸ್ಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು. ಇದೇ ವೇಳೆ ದೇಶದ ರೈತರು ಹಾಗೂ ಸೈನಿಕರು ಈ ನಾಡಿನ ಬಹುದೊಡ್ಡ ಆಸ್ತಿಯಾಗಿದ್ದು ಅವರನ್ನ ಪ್ರತಿಯೊಬ್ಬರು ಗೌರವಿಸಬೇಕು ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ನಮಸ್ಕರಿಸಿದರು. ನಂತರ ಕ್ಯಾಂಡಲ್ ಬೆಳಗಿ ಕೆಲ ಕಾಲ ಮೌನಾಚರಣೆ ಮಾಡುವ ಮೂಲಕ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣ ಒಪ್ಪಿದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಹಾಗೂ ಅವರ ಕುಟುಂಬಸ್ಥರ ತ್ಯಾಗಮಯ ಜೀವನಗಾಥೆಗಳನ್ನು ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಮತ್ತೋರ್ವ ಮಾಜಿ ಸೈನಿಕ ಮಂಜುನಾಥ್, ಹಾಸ್ಟೆಲ್ ವಾರ್ಡನ್ ಕೊಟ್ರಮ್ಮ ಕರ್ವೆ, ಅಧ್ಯಕ್ಷ ಕಾಟೇರ್ ಹಾಲೇಶ್ ಹಾಗೂ ಉಪನ್ಯಾಸಕರಾದ ವಿಕಾಸ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನುಳಿದಂತೆ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಯಣ್ಣ, ಶಿಕ್ಷಕಿಯರಾದ ಮಂಜುಳಾ ಹಾಗೂ ಸರಸ್ವತಿ, ಮಹಿಳಾ ವಕೀಲರಾದ ಇಂದ್ರಮ್ಮ, ಪತ್ರಕರ್ತ ಗುನ್ನಡಿ ಶ್ರೀಧರ್, ಸಾಮಾಜಿಕ ಹೋರಾಟಗಾರ N ಅರ್ಜುನ್ ಸೇರಿದಂತೆ ಹಾಸ್ಟೆಲ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗೆ. ಅದರ ಜೊತೆಗೆ ನಾವು ವಿಜಯೋತ್ಸವ ಸಹವನ್ನು ಈ ಕಾರ್ಯಕ್ರಮದೊಂದಿಗೆ ಮಾಡೋಣ. ಹಾಗೆ ನಾನು ಇಲ್ಲಿ ಎಲ್ಲ ಮಕ್ಕಳಿಗೆ ಒಂದು ವಿನಂತಿ ಏನಪ್ಪಾ ಅಂದರೆ, ಎಲ್ಲರೂ ಯು ಶೇಪಲ್ಲಿ ನಿಂದ್ರಣ. ಯು ಶೇಪಲ್ಲಿ ನಿಂತ್ಬಿಟ್ಟು ಇವಾಗ ನಮ್ಮ ಸಮ್ಮುಖದಲ್ಲಿರ್ತಕ್ಕಂಥ ಇಬ್ಬರು ಯೋಧರು ಅವರ ಕೈಯಿಂದ 2 ಕ್ಯಾಂಡಲ್ ಸ್ಟಾರ್ಟ್ ಮಾಡ್ತಾರೆ. ಅವರು ನಮ್ಮ ಕೈಯಲ್ಲಿ ಕ್ಯಾಂಡಲ್ ಕೊಟ್ಟಿರ್ತಾರೆ. ಆ ಕ್ಯಾಂಡಲ್ನ ಜಸ್ಟ್ ನಾವು ಅವ್ರ ಕೈಯಿಂದ ಈ ಕಡೆಯಿಂದ ಸರ್ ಮಂಜುನಾಥ್ ಸರ್ ಈ ಕಡೆ ಮೂವ್ ಮಾಡ್ತಾರೆ, ಆ ಕಡೆಯಿಂದ ರಮೇಶ್ ಸರ್ ಮೂವ್ ಮಾಡ್ತಾರೆ. ಅದನ್ನು ನಾವು ಪಾಸ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ನಾವು ಒಂದು ಸಾಂಗ್ ಹಾಕಿರ್ತೇವೆ. ಆ ಸಾಂಗ್ ಪ್ಲೇ ಮಾಡ್ಕೊಂಡು ಜಸ್ಟ್ ನಾವು ನಮ್ಮನಗಳನ್ನು ಸಲ್ಲಿಸೋಣ ಅಂತ ಈ ಥರ ಪ್ಲಾನ್ ಮಾಡಿದ್ವಿ. ಇದಕ್ಕೆಲ್ಲ ನೀವು ಸಹಕಾರ ನೀಡಬೇಕು. ಹಾಗೆ ನಮ್ಮ ದೇಶಕ್ಕೊಂದು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತೀವಿ. ಮರಗದೊಳಗೆ 24 ತಾಸು ಒಳಗೆ 1 ಸೆಕೆಂಡ್ ಅದು 1 ನಿಮಿಷ ಆದರೂ ನಮ್ಮ ಸೈನಿಕರಿಗೆ ಒಳ್ಳೇದಾಗಲಿ, ದೇವರೇ ಅವ್ರ ಮೇಲೆ ನಿನ್ನ ಆಶೀರ್ವಾದ ಇರಲಿ ಅಂತ ಇಷ್ಟೇ. ನಮ್ಗೆ ಯಾವ ದೇವರು ಅಂತ ಗೊತ್ತಿಲ್ಲ. ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ನಾವು ನಂಬಿರ್ತಕ್ಕಂಥ ದೇವರಿಗೆ ಒಂದು ಸರಿ ಅವ್ರನ್ನ ಸ್ಮರಣೆ ಮಾಡಿದರೆ ಯಾವುದೋ ಒಬ್ಬ ಸೈನಿಕರಿಗೆ ಗುಂಡು ತಪ್ಪುತ್ತೇನೋ ನಿಮ್ಮ ಒಂದು ಬೇಡಿಕೆಯಿಂದ, ನಿಮ್ಮ ಒಂದು ಏನೋ ಒಂದು ಕೋರಿಕೆಯಿಂದ ಭಗವಂತ ಅವರಿಗೊಂದು ಆಶೀರ್ವಾದ ಮಾಡ್ತಾನೇನೋ, ಯಾವುದೋ ಒಬ್ಬ ಸೈನಿಕನಿಗೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ತಡೆ ಹಿಡಿತಾನೇನೋ ನಮ್ಮ ಒಂದು ಬೇಡಿಕೆಗೋಸ್ಕರ. ಈ ಥರದೊಂದು ಆಲೋಚನೆ ಮಾಡೋದು ತುಂಬ ಉತ್ತಮ. ನಾವು ತಿಂತಕ್ಕಂಥ ಪ್ರತಿಯೊಂದು ತುತ್ತಲ್ಲಿ ಕೂಡ ರೈತರ ಶ್ರಮ ಇದೆ. ಹಾಗೆ ನಾವು ಮಲಗಬೇಕಾದ್ರೆ, ಇವತ್ತು ಶಾಂತ ರೀತಿಯಿಂದ ಮಲಗಬೇಕಾದ್ರೆ ಸೈನಿಕರ ಶ್ರಮ ಇದೆ. ಹಾಗಾಗಿ ನಮಗೋಸ್ಕರ ಹಗಲು ರಾತ್ರಿ ಅಷ್ಟು ಎತ್ತರದ ಪ್ರದೇಶದಲ್ಲಿ ಹೋರಾಟ ಮಾಡ್ತಾರೆ, ನಮ್ಮ ದೇಶನ ಕಾಯ್ತಾ ಇದ್ದಾರೆ ಅಂದರೆ ಅವ್ರನ್ನ ನಾವು ನೆನೆಸ್ಕೊಳ್ಳೋದು, ಅವ್ರನ್ನ ನಾವು ಮನನ ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದೇಶಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ನಾನು ಸೈನ್ಯ ಇಟ್ಕೊಂಡು ಮುಂದಿಟ್ಕೊಂಡು ಹೋರಾಟ ಮಾಡಬೇಕು ಅಂತಂತೇನಿಲ್ಲ. ನಾವು ರಸ್ತೆಯಲ್ಲಿ ನಡಿಬೇಕಾದ್ರೆ ಒಂದು ಬಿದ್ದಿರ್ತಕ್ಕಂಥ ಒಂದು ಮುಳ್ಳನ್ನು ತೆಗೆದು ಸೈಡಿಗೆ ಹಾಕಿದ್ರು ಕೂಡ ಅದನ್ನೂ ಒಂದು ಸೇವೆನೆ. ಅಂಥದ್ರಲ್ಲಿ ನಮ್ಮ ಸೈನಿಕರಿಗೋಸ್ಕರ ನಾವೆಲ್ಲರೂ ಕೂಡ ಒಂದು ದಿನ, ನಿಮಿಷ ಬೇಡ, 1 ಗಂಟೆ ಬೇಡ, 1 ಸೆಕೆಂಡ್ ಮಲಗೋಕ್ಕಿಂತ ಮುಂಚೆ ನಮ್ಮ ದೇಶಕ್ಕಿರ್ತಕ್ಕಂಥ ಯಾವುದೋ ಸೈನಿಕರಿಗೆ ಒಳ್ಳೇದಾಗಲಿ ಇಷ್ಟೇ ಬಯಸಿ ನಾವು ಮಲ್ಕೊಂಡ್ರೆ ನಮ್ಮ 140 ಕೋಟಿ ಜನ ಬದುಕ್ತೀವಿ. 140 ಜನ ಕೋಟಿ ಕೂಗು ಒಂದೇ ಸರಿ ಭಗವಂತನಿಗೆ ಮುಟ್ಟುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಸೈನಿಕರಿಗೆ ಬಲ ಸಿಗುತ್ತೆ. ಇದೊಂದು ಕೆಲಸ ಮಾಡೋಣ ಅಂತ ಹೇಳ್ತಾ ಇಲ್ಲಿ ತನಕ ಎಲ್ಲರೂ ಮಾತಾಡಿದರೆ ಸಮಯ ಆಗಿದೆ. ನಾನು ಕೂಡ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಇಮಿಡಿಯೇಟಾಗಿ ಫೋನ್ ಮಾಡಿದ್ರೆ ಈ ಥರ ಇದೆ ಅಂತೇಳಿ ಸ್ವಲ್ಪ ಮುಂಚೆ ಹೇಳಿದ್ರೆ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ತಿದ್ದೇನೋ ಅನಿಸುತ್ತೆ. ಇಲ್ಲಿಗೆ ತನಕ ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದ. 10 ಪೋಸ್ಟ್ ಇದೆ. ಪೋಸ್ಟ್ ಅಂದರೆ ಒಂದೊಂದು ಜಾಗದಲ್ಲಿ ಅವ್ರು ಡ್ಯೂಟಿ ಮಾಡ್ತಾರೆ. ಇಂಥ 10 ಪೋಸ್ಟನ್ನು ವಶಪಡಿಸ್ಕೊಂಡ್ರು. ಇಲ್ಲಿವರೆಗೂ ಏಪ್ರಿಲ್ವರೆಗೂ ವಶಪಡಿಸ್ಕೊಂಡ್ರು. ಅಲ್ಲಿವರೆಗೂ ಈಗ ಮೇಡಮ್ ಅವ್ರು ಹೇಳಿದ್ರು, ಕುರಿ ಕಾಯೋ ವ್ಯಕ್ತಿ ಈ ಥರ ಹೋದ ಅವ್ನಿಗೆ ಗೊತ್ತಾಗುತ್ತೆ. ಲೋಕಲ್ ವ್ಯಕ್ತಿ ಅವನಿಗೆ ನಾರ್ಮಲಾಗಿ ಗೊತ್ತಾಗುತ್ತೆ ನಮ್ಮ ದೇಶದ ಯಾರು, ಹೊರ ದೇಶದ ಯಾರು. ಹಂಗಾಗಿ ಅವ್ನು ಕಾಮನಾಗಿ ಬಂದು ಒಂದು ಸರಿ ಹೇಳ್ದ, ಕೆಳಗಡೆ ಬಂದು ಕ್ಯಾಂಪಲ್ಲಿ ಇನ್ಫಾರ್ಮ್ ಮಾಡಬೇಕು, ಈ ಥರ ಬೇರೆ ಕಡೆ ಬಂದಿದ್ದಾರೆ, ನಂಬಿಲ್ವರು ಯಾರು. ಕ್ಯಾಪ್ಟನ್ನು ಒಂದು ಸ್ವಲ್ಪ ಕನ್ಫ್ಯೂಸಲ್ಲಿದೆ. ಅವರು ಹೋಗ್ತಾರೆ ಹಿಂದೆ ಸಣ್ಣ ತುಕಡಿ ತಗೊಂಡು 7 ಜನ ಕರ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಆಗಿ ಅವ್ನು ಬಂದು ಹೋಗ್ತಾರೆ. ಅವಾಗ ಕನ್ಫರ್ಮ್ ಆಗುತ್ತೆ ಈ ಥರ ಆಗಿದೆ ಅಂತೇಳಿ. ಅಲ್ಲಿಂದ ಯುದ್ಧ ಸ್ಟಾರ್ಟ್ ಆಯಿತು. ಸೊ ಇದು ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಇಷ್ಟು ಜನ ಸಹಾಯಕ್ಕೆ ಕಾರಣ ಏನಂದರೆ ಇದು ಗೊತ್ತಿಲ್ಲದೇ ಆಗಿರೋ ಯುದ್ಧ. ಮೊದಲೇ ಇನ್ಫಾರ್ಮ್ ಇರಲಿಲ್ಲ. ಹಂಗಾಗಿ ಅವರು ನಮ್ಮ ಮೇನ್ ಪ್ಲೇಸ್ಗಳನ್ನೆಲ್ಲ ವಶಪಡಿಸ್ಕೊಂಡಿದ್ರು.
ನಮ್ಮರೀಗ ಮೇಲಿಂದ ಕಲ್ಲು ಒಗೆಯೋದಕ್ಕೂ ಕೆಳಗಿಂದ ನಾವು ಮೇಲೆ ಒಗೆಯೋದಕ್ಕೂ ತುಂಬ ಎಫೆಕ್ಟ್ ಆಗುತ್ತೆ. ಮೇಲಿಂದ ಹೋದ್ರೆ ಸ್ಪೀಡಾಗಿ ಬರುತ್ತೆ, ಕೆಳಗಿಂದ ನಾವು ಹೊಡೆದ್ರೆ ಹೋಗ್ಯೋಕ್ಕಾಗಲ್ಲ ಇಷ್ಟೇ. ಹಂಗಾಗಿ ಮೇನ್ ಪ್ಲೇಸ್ನವ್ರು ಆಕ್ರಮಿಸ್ಬಿಟ್ಟಿದ್ವಿ. ಸೊ ಹಂಗಾಗಿ ನಾವು ಈ ಕಾರ್ಯನಿರ್ವಹಣೆಗೆಲ್ಲ ತುಂಬ ಶ್ರಮಪಟ್ಟಿದ್ವಿ. ಭಾಳ ಸೈನಿಕರ ಸಹಾಯಕ್ಕೆ ಕಾರಣ ಆಯಿತು. ಆದರೂ ನಮ್ಮ ದೇಶದ ಸೈನಿಕರು ತುಂಬ ಹೋರಾಡಿ ತುಂಬ ಪ್ರಾಣ ಬಲಿದಾನಗಳು ಕೊಟ್ಟು ನಮ್ಮ ದೇಶನ ಕಾಪಾಡಿದ್ದಾರೆ. ಅಂಥ ಸೌಭಾಗ್ಯ ನಮಗೂ ಸಿಕ್ಕಿದೆ. ನಾವು ನಮ್ಮ ಟೈಮಲ್ಲಿ ಅನ್ನ ಅಂತೂ ಸಿಗ್ತಿರಲ್ಲ, ರೈತರು ನಿಲ್ಲಿಸಿ ಪ್ರತಿಯೊಬ್ಬರು ರೈತರು ನಿಲ್ಲಿಸಿ ಯಾಕೆ ನಿಲ್ಲಿಸ್ರಿ ಒಂದು ತುತ್ತು ಅನ್ನ ಕೊಡ್ತಾನೆ. ಅವನು ರಿಯಲ್ ಎಸ್ಟೇಟು ಆ ಸ್ಟೇಟ್ ಮಾಡಕ್ ಹೋಗಲ್ಲ. ಮನುಷ್ಯ ಮಾಡೋದೇನೋ ತುತ್ತು ಅನ್ನಕ್ಕೋಸ್ಕರನೇ ಹೊಲ ಬೆಳೆದ್ರ ಬೆಳೆಯುತ್ತೆ. ಹಂಗಾಗಿ ಪ್ರತಿಯೊಬ್ಬರು ರೈತರು ನೆನೆಸಿ ಊಟ ಮಾಡಿ ನೆಮ್ಮದಿಯಾಗಿರ್ತಾರೆ. ರಾತ್ರಿ ಮಲಗುವಾಗ ದಯಮಾಡಿ ಎಲ್ಲರೂ ಸೈನಿಕರು ನೆನೆಸ್ರಿ. ನೆಮ್ಮದಿಯಾಗಿ ಮಲಗಕ್ಕೆ ಆದ್ರೆ ಸೈನಿಕರ ಕಾರಣ. ನಮಗೆ ಕಾರಣ ಏನಾಗುತ್ತೆ, ನಾವು ಸೈನಿಕ ಹೋಗೋ ಕಾರಣ ಮಂಜು ಆದ್ರೆ ನಾನು 99ರಲ್ಲಿ ಕಾರ್ಯಯುದ್ಧದಲ್ಲಿ ಪಾಡಿ ಬರ್ತದಲ್ಲಿ ಓದು ಮೆರವಣಿಗೆ ಹೋಗೋ ನಾವೇನ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ, ಒಂದೇ ಒಂದು ಬರುತ್ತೆ ಮನಸ್ಸಲ್ಲಿ, ಅಯ್ಯೋ ನಾವು ದೇಶಕ್ಕೋಸ್ಕರ ಇಷ್ಟು ಹೋರಾಡಿದ್ವಿ, ನಮಗೆ ಯಾಕೆಂದ ಅವಕಾಶ ಸಿಗಲ್ಲ, ನಾನು ಹೋಗ್ಬೇಕು ದೇಶಕ್ಕೆ, ನಾನು ಸತಿ ಹೋಗ್ಬೇಕಂತ ನಾವು ಓದಿವಿ. ನಮಗೆ ಅದೊಂದು ನಮಗೆ ಒಂದು ವರ್ಷ ನಮಗೆ ಹಿಂಡ್ತಾರೆ ಅಂತಂದ್ರೆ ಟ್ರೈನಿಂಗ್ ಎಲ್ಲ ಫುಲ್ ಹಿಂಡ್ತಾರೆ. ಟ್ರೈನಿಂಗ್ ಅಂತಂದ್ರೆ ಹಂಗೆ ಇರಲ್ಲ. ಈಗ ನಮಗೆ ರಿಯಾಲಿಟಿನ ಟ್ರೈನಿಂಗ್ ಜಾಸ್ತಿ ಭಾಳ ಹಾಡಿರ್ತದೆ. 9 ತಿಂಗಳು ಹಂಗೆ ಮಗು ತಾಯಿ ಗರ್ಭದಲ್ಲಿ ಮಗು ಇಟ್ಟು ಕಾಪಾಡ್ತಾರೆ. ಅವ್ರು ನಮ್ಮ ಕಮಾಂಡರ್ಗಳು ಸತಿ ನಮ್ಮ ಅಷ್ಟು ಕಾಪಾಡಿಕೊಂಡು ನಮಗೆ ಭಾಳ ಟ್ರೈನಿಂಗ್ ಕೊಟ್ಟು ನಮಗೆ ಬಾರ್ಡ್ರಿಗೆ ಕಳಿಸ್ತಾರೆ ಅಷ್ಟೇ. ಆ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಆವತ್ತು ಒಂದು ನಮ್ಮ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಆದ ಕಾರ್ಮಿಕ ಆಯ್ತಲ್ಲ, ಪ್ರತಿಯೊಂದು ಬಾಡಿ ಮನೆಗೆ ಬಂದವು. ಪ್ರತಿಯೊಂದು ಬಾಡಿ ಹೆಂಗಿಲ್ಲ, ಒಟ್ಟು ಆ ಮೂಳೆ ಮಾಸ ಕಟ್ಟಿ ಅವ್ನು ಬಾಡಿ ಕೊಟ್ಟಿದ್ದಾರೆ. ಅದು ರೂಲ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಪ್ರತಿಯೊಂದು ನಮ್ಮ ದೇಶದ ಬಗ್ಗೆ ಗಮನ ಎಲ್ಲರಿಗೂ ಇದೆ. ಎಲ್ಲರೂ ದೇಶ ಪ್ರೇಮಿಗಳೇನೆ, ವಿದ್ಯಾರ್ಥಿಗಳು ದೇಶ ಪ್ರೇಮಿಗಳೇ. ದೇಶ ಪ್ರೇಮಿ ಹೆಂಗಿರ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಣಕಣದಲ್ಲಿ ಬರ್ಬೇಕು. ಅಂದ್ರೆ ಕಣಕಣ ಪ್ರತಿಯೊಂದು ಮನಸ್ಸಲ್ಲಿ ನಾನು ದೇಶ ಸೇವೆ ಮಾಡಬೇಕು, ನಾನು ಮಿಲಿಟರಿಗೆ ಹೋಗ್ಬೇಕು, ನಾನು ದೇಶಕ್ಕೋಸ್ಕರ ಏನು ಮಾಡಬೇಕು, ನಾನು ಏನು ಮಾಡಿದೆ ಮುಖ್ಯ, ನಾನು ಏನು ಮಾಡಿದೆ, ದೇಶನ ಏನು ಮಾಡೋದು ಮುಖ್ಯ ಅಲ್ಲ, ದೇಶ ನನಗೇನು ಮಾಡ್ತೇನೆ ಮುಖ್ಯ, ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅದು ಮುಖ್ಯ. ನೀವು ನಿಮ್ಮ ತಂದೆಗೋಸ್ಕರ ಏನು ಮಾಡಿದ್ರಿ, ನಮ್ಮ ದೇಶಕ್ಕೆ ಊರಿಗೋಸ್ಕರ ಏನು ಮಾಡಿದ್ರಿ ಅದು ಮುಖ್ಯ. ಪ್ರತಿಯೊಬ್ಬರು ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರಲ್ಲಿ ಬಂದರೆ ಪ್ರತಿಯೊಬ್ಬರು ನಮ್ಮ ದೇಶ ಭಾಳ ಉನ್ನತ ಹೋಗುತ್ತೆ. ಎಲ್ಲರೂ ಏನಂತ ನನಗೆ ಹಾಕಬೇಕು, ನೀಗೆ ಹಾಕಬೇಕು, ನನಗೆ ಹಾಕಬೇಕು, ನೀಗೆ ಹಾಕಬೇಕು. ಯಾರು ತನ್ನ ಮಗು ಇದು ಸತಿ ಬರಪ್ಪ ಇಬ್ರು ಹಿಂಗೆ ಅದನ್ನ ಯಾವ ಮನಸ್ಸಲ್ಲಿ ಇಟ್ಕೊಂಡ್ಬಾರ್ದು. ದಯಮಾಡಿ ಎಲ್ಲರಿಗೆ ನಮಗೆ ದೇಶ ಸೇವೆ ಯಾವುದೇ ರೂಪದಲ್ಲಿ, ಅದು ಮಿಲಿಟರಿ ಹೋಗಿ ಮಾಡಿ ಗಂಡಿಡ್ಕನೆ ಮಾಡ್ಬೇಕಂತಲ್ಲ, ಅದು ಯಾವುದೇ ಒಂದು ರೂಪದಲ್ಲಿ ಮಾಡಿ ಎಲ್ಲರಿಗೆ ಅನುಕೂಲವಾಗಿ ಮಾಡಿ. ನೀವು ವಿದ್ಯಾರ್ಥಿಗಳು ಇದ್ದೀರಲ್ಲ, ಇವತ್ತು ನಾಳೆ ನೀವೇ ಇವತ್ತು ಫಸ್ಟಿಗೆ ಮಿಲಿಟರಿಯಲ್ಲಿ ಲೇಡೀಸ್ ಇದ್ದಿಲ್ಲ, ಇವತ್ತೆಲ್ಲ ಲೇಡೀಸ್ ಆಗ್ತದೆ, ಅಪಾಯಿಂಟ್ಮೆಂಟ್ ಆಗ್ತದೆ. ನಿಮಗೊಂದು ಅವಕಾಶ ಇದೆ. ವೀರ ವನಿತೆಯರು ನಮ್ಮ ವಿಜಯನಗರ ಡಿಸ್ಟಿಕ್ ಒಣಕೆ ಓಬವ್ವನ ಹುಟ್ಟಿದ ನಾಡಿದ್ರು. ಯಾರು ಒಣಕೆ ಓಬವ್ವ ಹುಟ್ಟಿದ ನಾಡು. ಆ ಟೈಮಲ್ಲಿ ಒಣಕೆ ಓಬವ್ವನೇ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ, ಇತಿಹಾಸ ಇದೆ. ಅಂತ ವೀರ ವನಿತೆಯರ ಒಣಕೆ ಓಬವ್ವನ ನಾಡಿನ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಕೂಡ್ಲಿ ತಾಲೂಕಿನ ಮಹಿಳೆಯರು ನೀವು ಒಂದು ಟಾಪನ್ನು ಹಾಗೆ ಹಾಕ್ತೀರಿ. ಯಾವಾಗಲೂ ನೀವು ಸ್ಮರಿಸಿ ದೇವರ ಹತ್ರ ಬೇಡಿಕೆ ಹೇಳಿ, ತಂದೆ ತಾಯಿ ಹತ್ರ ಆಶೀರ್ವಾದ ಇರಲಿ. ನಮ್ಮ ಜಯಣ್ಣ ಸರ್ ಹೇಳಿದ್ರು, ಲಾಯರ್ ಮೇಡಮ್ ಹೇಳಿದ್ರು, ನಮ್ಮ ತಂಗಿ ಹೇಳಿದ್ರು, ಮತ್ತು ವಿವೇಕ್ ಸರ್ ಹೇಳಿದ್ರು, ಮಂಜಾತ್ ಸರ್ ಹೇಳಿದ್ರು. ಪ್ರತಿಯೊಬ್ಬರು ಯೋಧನೆ. ಅವ್ನು ಮಿಲಿಟರಿ ಡ್ರೆಸ್ ಹಾಕಿ ಗಂಡಿಡ್ಕೊಂಡು ಇರೋದಲ್ಲ, ಅವ್ನು ಶಿಸ್ತಿನ ಸಿಪಾಯಿ. ಅಂದರೆ ನೀವು ಶಿಸ್ತಾಗಿ ಟೀಚರ್ ಮೇಡಮ್ ಗೌರವ ಕೊಡೋದಾಗಲಿ, ಯಾರನ್ನ ವಯಸ್ಸಾದವರಿಗೆ ಸಹಾಯ ಮಾಡೋದಾಗಲಿ, ಎಲ್ಲದು. ಈಗ ನೋಡು 63 ಬರ್ತಿ ಮೇಡಮ್, ಅಪ್ಪರ್ 63 ಬರ್ತೀಯಲ್ಲ, 63 ಹೊತ್ತು 87 ವರ್ಷ ಇನ್ನೂ ಹಿಂಗೆ ಸ್ಟನ್ನವಾಗಿದ್ದಾರೆ. ಇಲ್ಲೇ ನಮ್ಮ ಮನೆ ಇದೆ. ಇನ್ನೂ ಓಡಾಡ್ತಾರೆ. ಆಕ್ಸಿಡೆಂಟ್ ಆಯ್ತು ಮೊನ್ನೆ ರೀಸೆಂಟ್ ಆಗಿ. ಅವರು ವಿವೇಕ್ ಅಷ್ಟು ವಯಸ್ಸು ದೇವೇಂದ್ರ ಪ್ರಸಾದ್ ಕನ್ನಡ ಮಾಡಿದ್ವಲ್ಲ, ಅಂತ ಪೆಟ್ಟು ಬಿದ್ದರೆ ಸತಿ ಬಳ್ಳು ಹೊಡ್ತಾ ಬಿದ್ದ ಅದರಲ್ಲಿ ಬೈಕ್ ಹೊಡ್ಕೊಂಡು ಮಾಡ್ತಾರೆ. ನಾನು ಒಂಡ್ರಾಗ್ಬಿಟ್ಟಿದ್ದೀನಿ, ಸುಳ್ಳಲ್ಲ. ಏಸ್ ಇಷ್ಟೊಂದು ಧೈರ್ಯ ನಿಮಗೆ. ಅವರು ಈಕ್ಷೆ ಮಾಡ್ತಾ ಇರಲಿಲ್ಲ, ಏನು ಉಳಿದು ಹೋಗೋಸ್ಕರ ಅಷ್ಟೊಂದು ಧೈರ್ಯ. ಅವ್ರ ಮಗ ಸೈಡ್ ಯುಪಿ ಅಂತ ಅಷ್ಟೊಂದು ಧೈರ್ಯ, ಅಷ್ಟು ಸೈನಿಕರು ಅಷ್ಟೊಂದು. ನಾನು ಹೇಳ್ತೀನಿ ಸರ್, ನಮ್ಮ ಗಾಡಿ ಮುಂದೆ ಬೇಡ, ಈಗ ಕಾರ ಬರ್ತೀನಿ ಬಸ್ತಿ ಬರ್ತೀನಿ ಅಂತ ಬರಕ್ತಾ ಇರಲಿಲ್ಲ. ಇವತ್ತು ಸೈನಿಕರು ಮುಖ್ಯ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೆ ಕಣಕಣದಲ್ಲಿ ಬರೋದು ನಾನು ಸೈನಿಕ, ನಾನು ಒಂದು ದೇಶಕ್ಕೋಸ್ಕರ ಮಾಡಿ ತೋರಿಸ್ಬೇಕು. ದೇಶ ನನಗೆ ಕೊಡ್ತು ಮುಖ್ಯ ಅಲ್ಲ, ನನಗೆ ಫ್ರೀ ಕೊಡ್ತು ಆಫ್ರಿಕಾ ಅದು ಕೊಡೋದು ಮುಖ್ಯ ಅಲ್ಲ. ನಾನು ದೇಶಕ್ಕೆ ಕೊಟ್ಟೆ, ನನ್ನಿಂದ ಏನು ಸಹಾಯ ಆಗುತ್ತೆ ಅದು ಮಾಡಿ. ನಿಮ್ಮಿಂದ ದೊಡ್ಡದು ಕಡಿಮೆ ಆಗುತ್ತೆ, ನಿಮ್ಮಿಷ್ಟ ಕಾಣಿಸ್ತಾ ಸಣ್ಣ ಸಹಾಯ. ನೋಡುವ ಒಂದು ಅಳಿಲಿದೆಯಲ್ಲ, ರಾಮಸೇತು ಪಟ್ಟ ಮಣ್ಣು ಪಟ್ಟಿಗೆ ಮಾಡಿದ್ವಿ. ಅಳಿದ ಜೀವ ಪೂರ್ತಿ ಇಷ್ಟರಲ್ಲಿ ಒಂದು ಇತಿಹಾಸದಲ್ಲಿ ಒಂದು ಹೇಳ್ತಾರೆ, ಅಳಿದ ಸೇವೆ. ಹಳಿ ಸೇವೆ ಆಗತ್ತೆ ಹೇಳ, ಹಳಿ ದೊಡ್ಡ ಮಣ್ಣು ದೊಡ್ಡ ಬಂಡಿ ಹೊತ್ಕೊಂಡ್ ಬರಲಿಲ್ಲ, ಸಣ್ಣ ಸೇವೆ, ಹಳಿ ಸೇವೆ. ಆ ಹಳಿ ಸೇವೆ ಮಾಡಿದೆ ನಾನು. ಅದಕ್ಕೆ ನಮಗೊಂದು ತೃಪ್ತಿ, ದೇಶಕ್ಕೊಂದು ತೃಪ್ತಿ. ಎಲ್ಲರಿಗೂ ಯಾವುದೋ ಕಾರಣದಿಂದ ಮಾಡಿ ಭಾಳ ನಮಗೆ. ಈ ನಮ್ಮ ಸಮಯ ಭಾಳ ಕಡಿಮೆ ಇದರಿಂದ ನಮ್ಮ ವಿವೇಕ್ ಸರ್ ಆದರು, ನಮ್ಮ ಪತ್ರಕರ್ತರಾದರು, ರಕ್ಷಣಾ ವೇದಿಕೆ ಅಧ್ಯಕ್ಷರ ನಮ್ಮ ಹರೀಶ್ವರ ಸರ್ ಆದರು, ವಕೀಲರ ಮೇಡಮ್ ಆದರು, ಮತ್ತು ಜಯಣ್ಣ ಸರ್ ಆದರು. ಕೊಟ್ಟ ಮೇಡಮ್ 5 ನಿಮಿಷ ಬಳ್ಳಾರಿಗೆ ಬರ್ತಿದ್ದೆ, ರಾಪುರ ಹೋಗಿ. ಆ ಮೇಡಮ್ ಒಂದು ಮಾತು, ಮೇಡಮ್ ಹಿಂಗೆ ಇದೆ ಮೇಡಮ್, ದಯಮಾಡಿ ನಮಗೆ ಒಂದು ಅವಕಾಶ ಮಾಡಿ. ಬರೀ ಸರ್ ನೀವು ಕಾರ್ಯ ವಿದ್ಯಾಭ್ಯಾಸ ಮಾಡೋದು 10 ನಿಮಿಷ ವಿವೇಕ್ ಸರ್
ಹತ್ತು ನಿಮಿಷ ಮಂಜಿಗೆ ಹೇಳಿದೆ ನಾನು, ಯಾಕಂದ್ರೆ ಟೈಮ್ ಅಭಾವ, ನಾವು ಹೊರಗಡೆ ಹೋಗಿದ್ದೆ, ನಾವು ಏನೋ ಮಾಡೋದು ನೋಡೋದು ಆಗಲಿ, ಅಷ್ಟೊಂದು ನಮ್ಮ ದೊಡ್ಡದಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ, ನಮಗೆ ಆಗಲಿ ಎಷ್ಟಾದಷ್ಟು ಮಾಡಿದ್ವಿ. ನಮಗೆ ಮುಖ್ಯ, ನಮಗೆ ಜನರು ಆಗಸ್ಟ್ 15 ಜನವರಿ 26 ಕಾಲೇಜು ಜನರು ಎಕಡೋದು ಮುಖ್ಯ ಅಲ್ಲ, ನಮಗೇನೋ ದೇಶಕ್ಕೋಸ್ಕರ ಪ್ರೀತಿ ಪ್ರೇಮ ವಾತ್ಸಲ್ಯ ಇದು ಮುಖ್ಯ ನಮಗೆ. ಆ ಉದ್ದೇಶದಿಂದ ನಮ್ಮ ವೀರ ವನಿತೆಯ ನಮ್ಮ ಶಿಕ್ಷಕಿಯರು ಮತ್ತು ನಮ್ಮ ಸ್ಟೂಡೆಂಟ್ಗಳು ಎಲ್ಲರಿಗೂ ಹೇಳಿದಿಷ್ಟೇ, ಪ್ರತಿಯೊಬ್ಬರಲ್ಲಿ ನಮ್ಮ ದೇಶ ಪ್ರೇಮದ ಬಗ್ಗೆ ಉಕ್ಕಿ ಬರ್ಬೋದು. ಅದೇ ನಾನು ಹೇಳಿದ್ರೆ ಮತ್ತು ತಮ್ಮ ಎಲ್ಲರೂ ನಿಮಗೆ ಸಹಕಾರ ಮಾಡಿದಂತ ಎಲ್ಲರೂ ಧನ್ಯವಾದಗಳು. ಎಲ್ಲರಿಗೂ ಹೇಳ್ಬೇಕಂತಾನೆ ರಮೇಶ್ ಸರ್ ಅಂತ ಒಳ್ಳೆಯವರು, ನಾನು ಇದ್ದಾರೆ, ಅವರು ಸಮಾಜ ಸೇವೆ ಮಾಡ್ತಾರೆ. ಯಾರಿಗೆ ಆಗಲಿ ಅದನ್ನ ಅವರು ವಿಡಿಯೋ ಹಾಕಂತ ಹೇಳಿದ್ರು ನನಗೆ. ಪ್ರತಿಯೊಬ್ಬರು ಯಾರೇ ಹುಡುಗರಾಗಲಿ ಹುಡುಗಿಯರಾಗಲಿ ದೊಡ್ಡರಾಗಲಿ ಚಿಕ್ಕವರಾಗಲಿ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಎಲ್ಲರೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಗುಣ ಇವ್ರಿಗೂ ಮಿಸಸ್ ಮೇಡಮ್ ಅವ್ರಿಗೂ ಇದೆ. ನಾವು ಅಕ್ಕಪಕ್ಕ ಮೊನ್ನೆಯಿಂದ ಬಂದಿದ್ದು ಗೊತ್ತಾಯ್ತು ಇವರು ಎಷ್ಟು ಒಳ್ಳೆ ಗುಣ ಅನ್ನೋದು ನನಗೆ ಹೇಳಕ್ಕೆ ಆಗಲ್ಲ. ಅಂತ ಒಳ್ಳೆ ನಾನು ನಿಜವಾಗ್ಲೂ ಅವ್ರ ಅಮ್ಮವ್ರಿಗೂ ಪುಣ್ಯ ಪಡ್ತಾರೆ, ಅವ್ರ ತಂಗಿಯರಂತ ಇನ್ನೂ ಪುಣ್ಯ ಪಡ್ತಾರೆ. ಇವರು ನಿಜ ಅಂತ ಒಳ್ಳೆಯವರು. ಆಮೇಲೆ ಇವರು ಕಾರ್ಮಿಕ ಬಗ್ಗೆ ನಮಗಾಗಿ ಅವರು ಹುತಾತ್ಮರಾಗಿರಲ್ಲ, ಅವ್ರಿಗೆ ಶಾಂತಿ ಸಮಾಧಾನ ಕೊಡಲಿ, ಅವ್ರ ಕುಟುಂಬಕ್ಕೆ ಕೊಡಲಿ. ಆಮೇಲೆ ನಾವು ಅವ್ರಿಗೆ ಗೌರವದಿಂದಲೇ ಹೆಂಗೆ ಈ ಸಾರ್ ಎಷ್ಟೊಂದು ವಿಷಯ ಹೇಳಿದ್ರು, ಈ ಹುಡುಗರಿಗೆ ಇಷ್ಟೊಂದು ಸವಲತ್ತು ಸಿಕ್ಕಿದ್ರೆ ಚೆನ್ನಾಗಿ ಓದಿ, ಆಮೇಲೆ ಗುರು ಇರೋರ ಬಗ್ಗೆ ಗೌರವ ಇರಲಿ ಅಂತ ಹೇಳಿದ್ರು. ಇವ್ರಿಗೂ ನಮಸ್ಕಾರ. ಮತ್ತು ನಮಗೆ ಹೆಚ್ಚಾಗಿ ಯೋಧರಿಗೆ ಎಲ್ಲ ಯೋಧರು ನಾವು ನೋಡಿವಿ, ಈ ಸರ್ ಅಂತ ರಮೇಶ್ ಸರ್ ಅಂತ ಯೋಧರು ನಾನು ಎಲ್ಲಿ ನೋಡೇ ಇಲ್ಲ. ಹೇಳ್ಬೇಕಂದ್ರೆ ಅವರು ನಿಜವಾಗ್ಲೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಈ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ.